ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವ ಈ ನಾಯಿ ಸಾಮಾನ್ಯ ನಾಯಿಯಲ್ಲ. ಇದನ್ನು ನಾಯಿಗಳ ರಾಜ ಎಂದು ಕರೆಯಲಾಗುತ್ತದೆ. ಇದರ ಹೆಸರು ಐರೆಡೇರ್ ಟೆರಿಯರ್. ಇಂದು ಈ ಅದ್ಭುತ ನಾಯಿ ತಳಿಯ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಯೋಣ. ಸ್ನೇಹಿತರೆ, ಟೆರಿಯರ್ ತಳಿಗಳಲ್ಲೇ ಇದು ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಈ ತಳಿಯ ಉಗಮವಾಗಿದ್ದು ಇಂಗ್ಲೆಂಡ್ ದೇಶದಲ್ಲಿ. ಸರಿಯಾಗಿ ಹೇಳಬೇಕೆಂದರೆ ಯಾರ್ಕ್ಷೈರ್ನ ಐರಾ ವ್ಯಾಲಿ ಎಂಬಲ್ಲಿ ಇದು ಹುಟ್ಟಿಕೊಂಡಿತು. ಸುಮಾರು 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಯಿತು. ಹಳೆಯ ಇಂಗ್ಲಿಷ್ ಬ್ಲಾಕ್ ಅಂಡ್ ಟ್ಯಾನ್ ಟೆರಿಯರ್ ಮತ್ತು ಆಟರ್ ಹೌಂಡ್ ತಳಿಗಳ ಮಿಶ್ರಣದಿಂದ ಇದು ಬಂದಿದೆ. ನದಿಯ ದಡದಲ್ಲಿರುವ ಪ್ರಾಣಿಗಳನ್ನು ಬೇಟೆಯಾಡಲು ಇದನ್ನು ಬಳಸಲಾಗುತ್ತಿತ್ತು. ಇದು ಕೇವಲ ಬೇಟೆಗಾರ ನಾಯಿ ಮಾತ್ರವಲ್ಲ, ಅತ್ಯಂತ ನಿಷ್ಠಾವಂತ ಕಾವಲು ನಾಯಿ ಕೂಡ ಹೌದು. ಈ ನಾಯಿಯ ಎತ್ತರ ಸಾಮಾನ್ಯವಾಗಿ 23 ಇಂಚುಗಳಷ್ಟು ಇರುತ್ತದೆ. ಇದರ ತೂಕ ಸುಮಾರು 20ರಿಂದ 30 ಕೆಜಿವರೆಗೆ ಇರಬಹುದು. ಇದರ ದೇಹದ ರಚನೆ ತುಂಬಾ ಬಲಶಾಲಿಯಾಗಿ ಮತ್ತು ಚುರುಕಾಗಿರುತ್ತದೆ. ಇದರ ಮೈಮೇಲಿನ ಕೂದಲು ತುಂಬಾ ವಿಶಿಷ್ಟವಾದುದು. ಇದರ ಕೂದಲು ಒರಟಾಗಿ ಮತ್ತು ಸುರುಳಿಯಾಗಿರುತ್ತದೆ. ಇದನ್ನು ವೈರಿಕೋಟ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಇದು ಕಪ್ಪು ಮತ್ತು ಕಂದು ಬಣ್ಣದ ಮಿಶ್ರಣದಲ್ಲಿ ಕಂಡುಬರುತ್ತದೆ. ಇದರ ಮುಖದ ಮೇಲಿರುವ ಗಡ್ಡದಂತಹ ಕೂದಲು ಇದಕ್ಕೆ ಗಾಂಭೀರ್ಯವನ್ನು ನೀಡುತ್ತದೆ. ಇದರ ಕಿವಿಗಳು ವಿ ಆಕಾರದಲ್ಲಿದ್ದು ಸ್ವಲ್ಪ ಕೆಳಕ್ಕೆ ಬಾಗಿರುತ್ತವೆ. ಇದರ ಕಣ್ಣುಗಳು ತುಂಬಾ ತೀಕ್ಷ್ಣವಾಗಿದ್ದು ಸುತ್ತಮುತ್ತಲಿನ ಚಲನೆಯನ್ನು ಬೇಗ ಗಮನಿಸುತ್ತವೆ. ಐರೆಡೇರ್ ಟೆರಿಯರ್ ತುಂಬಾ ಬುದ್ಧಿವಂತ ನಾಯಿ ಎಂದು ಹೆಸರಾಗಿದೆ. ಯಾವುದೇ ಕೆಲಸವನ್ನು ಅಥವಾ ತರಬೇತಿಯನ್ನು ಇದು ಬೇಗನೆ ಕಲಿಯುತ್ತದೆ. ಇವುಗಳಿಗೆ ಸ್ವತಂತ್ರವಾಗಿ ಯೋಚಿಸುವ ಶಕ್ತಿ ಇದೆ. ಮೊದಲ ಮಹಾಯುದ್ಧದಲ್ಲಿ ಈ ನಾಯಿಗಳು ಸೈನಿಕರಂತೆ ಕೆಲಸ ಮಾಡಿವೆ. ಸಂದೇಶಗಳನ್ನು ಹೊತ್ತೊಯ್ಯಲು ಬ್ರಿಟಿಷ್ ಸೈನ್ಯ ಇವುಗಳನ್ನು ಬಳಸುತ್ತಿತ್ತು. ಗಾಯಗೊಂಡ ಸೈನಿಕರನ್ನು ಪತ್ತೆ ಹಚ್ಚಲು ಇವು ಸಹಾಯ ಮಾಡುತ್ತಿದ್ದವು. ಇವುಗಳ ಧೈರ್ಯವನ್ನು ನೋಡಿ ಸೈನ್ಯದಲ್ಲಿ ಇವುಗಳಿಗೆ ಪದಕಗಳನ್ನು ಕೂಡ ನೀಡಲಾಗಿದೆ. ಇವುಗಳಿಗೆ ವಾಸನೆಯನ್ನು ಕಂಡುಹಿಡಿಯುವ ಶಕ್ತಿ ಅಗಾಧವಾಗಿದೆ. ಈ ನಾಯಿಗಳು ತುಂಬಾ ಲವಲವಿಕೆಯಿಂದ ಇರಲು ಇಷ್ಟಪಡುತ್ತವೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರೊಂದಿಗೆ ಇವು ಚೆನ್ನಾಗಿ ಬೆರೆಯುತ್ತವೆ. ಮಕ್ಕಳನ್ನು ರಕ್ಷಿಸುವ ಗುಣ ಇವುಗಳಲ್ಲಿ ಹುಟ್ಟುತ್ತಲೇ ಇರುತ್ತದೆ. ಅಪರಿಚಿತರು ಮನೆಗೆ ಬಂದಾಗ ಇವು ತಕ್ಷಣ ಎಚ್ಚರಿಕೆ ನೀಡುತ್ತವೆ. ಇವು ಸುಖ ಸುಮ್ಮನೆ ಬೊಗಳುವ ನಾಯಿಗಳಲ್ಲ. ಏನಾದರೂ ಅಸಹಜವಾಗಿ ಕಂಡಾಗ ಮಾತ್ರ ಇವು ಧ್ವನಿ ಎತ್ತುತ್ತವೆ. ಈ ನಾಯಿಗಳಿಗೆ ಪ್ರತಿದಿನ ವ್ಯಾಯಾಮದ ಅವಶ್ಯಕತೆ ತುಂಬಾ ಇರುತ್ತದೆ. ನೀವು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸುತ್ತಿದ್ದರೆ ಇವುಗಳಿಗೆ ಹೊರಗಿನ ಓಟ ಬಹಳ ಮುಖ್ಯ. ಇವುಗಳಿಗೆ ಈಜುವುದು ಅಂದರೆ ತುಂಬಾ ಇಷ್ಟ. ಈ ತಳಿಯ ನಾಯಿಗಳಿಗೆ ಸರಿಯಾದ ತರಬೇತಿ ನೀಡದಿದ್ದರೆ ಅವು ಹಠಮಾರಿಗಳಾಗಬಹುದು. ತರಬೇತಿ ನೀಡುವಾಗ ಶಿಕ್ಷೆಗಿಂತ ಪ್ರೀತಿ ಮತ್ತು ಬಹುಮಾನ ನೀಡುವುದು ಉತ್ತಮ. ಇವುಗಳ ಕೂದಲು ಹೆಚ್ಚು ಉದುರುವುದಿಲ್ಲ. ಇದು ಸಾಕು ಪ್ರಾಣಿ ಪ್ರೇಮಿಗಳಿಗೆ ಒಳ್ಳೆಯ ವಿಷಯ. ಆದರೆ ವಾರಕ್ಕೆ ಕನಿಷ್ಠ 2 ಬಾರಿ ಬ್ರಷ್ ಮಾಡುವುದು ಅಗತ್ಯ. ಇವುಗಳ ಚರ್ಮದ ಆರೋಗ್ಯ ಕಾಪಾಡಲು ವರ್ಷಕ್ಕೆ 2 ಬಾರಿ ಟ್ರಿಮ್ಮಿಂಗ್ ಮಾಡಿಸಬೇಕು. ಐರೆಡೇರ್ ಟೆರಿಯರ್ ನಾಯಿಗಳು ಸುಮಾರು 10ರಿಂದ 12 ವರ್ಷಗಳ ಕಾಲ ಬದುಕುತ್ತವೆ. ಇವುಗಳಿಗೆ ಸಾಮಾನ್ಯವಾಗಿ ಡಿಸ್ಪ್ಲೇಸಿಯಾ ಎಂಬ ಆರೋಗ್ಯ ಸಮಸ್ಯೆ ಬರಬಹುದು. ಆಹಾರದ ವಿಷಯದಲ್ಲಿ ಇವುಗಳಿಗೆ ಪ್ರೋಟೀನ್ ಯುಕ್ತ ಸಮತೋಲಿತ ಆಹಾರ ನೀಡಬೇಕು. ಅತಿಯಾದ ಆಹಾರ ನೀಡಿದರೆ ಇವುಗಳಿಗೆ ಸ್ಥೂಲಕಾಯದ ಸಮಸ್ಯೆ ಬರಬಹುದು. ಈ ನಾಯಿಗಳು ಬೇರೆ ಚಿಕ್ಕ ಪ್ರಾಣಿಗಳನ್ನು ಕಂಡರೆ ಬೇಟೆಯಾಡಲು ಮುಂದಾಗಬಹುದು. ಆದ್ದರಿಂದ ಚಿಕ್ಕಂದಿನಿಂದಲೇ ಸಾಮಾಜಿಕೀಕರಣ ಮಾಡುವುದು ಮುಖ್ಯ. ಇವುಗಳಿಗೆ ಆಟಿಕೆಗಳೊಂದಿಗೆ ಆಟವಾಡುವುದು ತುಂಬಾ ಖುಷಿ ಕೊಡುತ್ತವೆ. ಬುದ್ಧಿಗೆ ಕೆಲಸ ಕೊಡುವಂತಹ ಆಟಗಳು ಇವುಗಳಿಗೆ ಹೆಚ್ಚು ಸೂಕ್ತ. ಇವುಗಳನ್ನು ಕೇವಲ ಮನೆಯ ಹೊರಗೆ ಕಟ್ಟಿ ಹಾಕಬಾರದು. ಇವು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತವೆ. ಇವುಗಳ ಕಾಲುಗಳು ಉದ್ದವಾಗಿದ್ದು ವೇಗವಾಗಿ ಓಡಲು ಸಹಾಯ ಮಾಡುತ್ತವೆ. ಇವುಗಳ ಪಂಜಗಳು ಬಲಶಾಲಿಯಾಗಿರುತ್ತವೆ. ಐರೆಡೇರ್ ಟೆರಿಯರ್ ತನ್ನ ಯಜಮಾನನ ಮನಸ್ಥಿತಿಯನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತದೆ. ನೀವು ಬೇಸರದಲ್ಲಿದ್ದರೆ ಇವು ನಿಮ್ಮನ್ನು ನಗಿಸಲು ಪ್ರಯತ್ನಿಸುತ್ತವೆ. ಈ ನಾಯಿಗಳನ್ನು ಹಿಂದೆ ಪೊಲೀಸರು ಕೂಡ ಕೆಲಸಕ್ಕೆ ಬಳಸುತ್ತಿದ್ದರು. ಅಮೆರಿಕದ 3 ಅಧ್ಯಕ್ಷರು ಈ ತಳಿಯ ನಾಯಿಗಳನ್ನು ಸಾಕಿದ್ದರು. ಅವುಗಳಲ್ಲಿ ಲ್ಯಾಡಿ ಬಾಯ್ ಎಂಬ ನಾಯಿ ವಿಶ್ವ ಪ್ರಸಿದ್ಧವಾಗಿತ್ತು. ಇವುಗಳಿಗೆ ಯಾವುದೇ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವ ಶಕ್ತಿ ಇದೆ. ಆದರೆ ಇವುಗಳಿಗೆ ತುಂಬಾ ಬಿಸಿಲು ಇರುವ ಹವಾಮಾನ ಅಷ್ಟಾಗಿ ಇಷ್ಟವಾಗಲ್ಲ. ಇವುಗಳ ಹಲ್ಲುಗಳು ತುಂಬಾ ಬಲವಾಗಿದ್ದು ಗಟ್ಟಿಯಾದ ವಸ್ತುಗಳನ್ನು ಕಚ್ಚಬಲ್ಲವು. ಹಾಗಾಗಿ ಇವುಗಳಿಗೆ ಕಚ್ಚಲು ಸುರಕ್ಷಿತವಾದ ಟಾಯ್ಸ್ ನೀಡಬೇಕು. ಇವುಗಳ ಬಾಲವು ಸಾಮಾನ್ಯವಾಗಿ ನೇರವಾಗಿರುತ್ತದೆ. ಹಿಂದೆ ಇವುಗಳ ಬಾಲವನ್ನು ಕತ್ತರಿಸುವ ಪದ್ಧತಿ ಇತ್ತು. ಈಗ ಅದು ನಿಷೇಧವಾಗಿದೆ. ಇವುಗಳ ಕತ್ತಿನ ಭಾಗವು ಉದ್ದವಾಗಿದ್ದು ಗತ್ತಿನಿಂದ ಕಾಣುತ್ತವೆ. ಐರೆಡೇರ್ ಟೆರಿಯರ್ ಯಾವಾಗಲೂ ಜಾಗರೂಕತೆಯಿಂದ ಇರುತ್ತದೆ. ಇವುಗಳಿಗೆ ಅಗೆಯುವುದು ಎಂದರೆ ಒಂದು ರೀತಿಯ ಹವ್ಯಾಸ.
ಗಾರ್ಡನ್ ಇದ್ದರೆ ಇವು ಅಲ್ಲಿ ಗುಂಡಿ ಮಾಡಲು ಪ್ರಯತ್ನಿಸಬಹುದು. ತರಬೇತಿಯ ಮೂಲಕ ಈ ಅಭ್ಯಾಸವನ್ನು ಕಡಿಮೆ ಮಾಡಬಹುದು. ಇವು ತುಂಬಾ ತಮಾಷೆಯ ಪ್ರವೃತ್ತಿಯ ನಾಯಿಗಳು ಕೂಡ ಹೌದು. ಇವುಗಳ ಮುಖದ ಭಾವನೆಗಳು ನಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಇವುಗಳಿಗೆ ಮನೆಯ ಒಳಗಿರುವ ವಸ್ತುಗಳನ್ನು ಕಚ್ಚುವ ಅಭ್ಯಾಸ ಇರುವುದಿಲ್ಲ. ಆದರೆ ಇವುಗಳಿಗೆ ಸರಿಯಾದ ಮಾನಸಿಕ ಉತ್ತೇಜನ ನೀಡುತ್ತಿರಬೇಕು. ನೀವು ಟ್ರೆಕ್ಕಿಂಗ್ ಹೋಗುವರಾಗಿದ್ದರೆ ಇದು ನಿಮಗೆ ಅತ್ಯುತ್ತಮ ಜೊತೆಗಾರ. ಬೆಟ್ಟ ಹತ್ತುವ ಸಾಮರ್ಥ್ಯ ಇವುಗಳಿಗೆ ದೈಹಿಕವಾಗಿ ಇರುತ್ತದೆ. ಇವುಗಳ ಧೈರ್ಯಕ್ಕೆ ಯಾವುದೇ ಸಾಟಿ ಇಲ್ಲ. ಪ್ರಾಣಿಗಳ ಪ್ರಪಂಚದಲ್ಲಿ ಐರೆಡೇಲ್ ಟೆರಿಯರ್ ಒಂದು ಮಿನುಗುವ ನಕ್ಷತ್ರ. ಈ ಅದ್ಭುತ ನಾಯಿ ತಳಿಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಈ ಮಾಹಿತಿ ನಿಮಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸಿಕೊಟ್ಟಿವೆ ಎಂದು ಭಾವಿಸುತ್ತೇವೆ. ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.